Hello and welcome to Mustaq Kunnur Academy. Dear diploma students, PUC, degree and ITI students. ಇವತ್ತಿನ ವಿಡಿಯೋದಲ್ಲಿ ನಾನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಯಾವ ಥರ ಮಾಡಬೇಕು, ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಏನೆಲ್ಲ ಅರ್ಹತೆಗಳು ಬೇಕು ಮತ್ತು ಕೊನೆ ದಿನಾಂಕ ಯಾವುದು, ಯಾವ ವೆಬ್ಸೈಟಿಗೆ ಲಿಂಕಿಗೆ ಹೋಗಿ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಸ್ಕಾಲರ್ಶಿಪ್, PUC ರಿಲೇಟೆಡ್ ಸ್ಕಾಲರ್ಶಿಪ್ಗಾಗಿ ಮತ್ತು ಡಿಗ್ರಿ ರಿಲೇಟೆಡ್ ಸ್ಕಾಲರ್ಶಿಪ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಬಹಳಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್, ಸ್ಕಾಲರ್ಶಿಪ್, ದಿಸ್ ಈಸ್ ದಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್. ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಇದು ಯಾರಿಗೆ ಅಪ್ಲೈ ಆಗುತ್ತಂದರೆ ಚಿಲ್ಡ್ರನ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್, ಅಂದರೆ ಬಿಲ್ಡಿಂಗ್ ಕೆಲಸ ಮತ್ತು ಕನ್ಸ್ಟ್ರಕ್ಷನ್ ಕೆಲಸ ಯಾರು ಮಾಡ್ತಾರೆ ಅವ್ರ ಮಕ್ಕಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. 2026-27 ಸಾಲಿಗೆ 1100ರಿಂದ 11,000 ತನಕ ಇವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇದು ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ. ಇದ್ರದ್ದು ಕೊನೆಯ ದಿನಾಂಕ 30/9/2026, ಅಂದರೆ ಸೆಪ್ಟೆಂಬರ್ 30 ತನಕ ಇದು ಕೊನೆಯ ದಿನಾಂಕ ಇದೆ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು, ಏನು ಕ್ರೈಟೀರಿಯಾ ಇದೆ ನೋಡಿ. ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ದ ಅಪ್ಲಿಕೆಂಟ್ ಪೇರೆಂಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಇನ್ ಕನ್ಸ್ಟ್ರಕ್ಷನ್ ವರ್ಕರ್ ವಿತ್ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅಂದರೆ ಪೇರೆಂಟ್ಸ್ ಏನಿದೆ ಅಲ್ಲ, ಅವ್ರ ಲೇಬರ್ ಕಾರ್ಡ್ ಇರಬೇಕು, ಅವ್ರು ರಿಜಿಸ್ಟರ್ ಆಗಿರಬೇಕು ಮತ್ತು ಫ್ಯಾಮಿಲಿ ಇನ್ಕಮ್ ಏನಿದೆ ಮಂತ್ಲಿ 35,000ಕ್ಕಿಂತ ಹೆಚ್ಚಿಗೆ ಇರಬಾರದು. ಮತ್ತು ಸ್ಟೂಡೆಂಟ್ಸ್ ಏನಿದಾರಲ್ಲ, ಈಗ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮಿನಿಮಮ್ 50% ಮಾರ್ಕ್ಸನ್ನು ತೊಗೊಂಡಿರಬೇಕು ಪ್ರೀವಿಯಸ್ ಎಕ್ಸಾಮಲ್ಲಿ. SC/ST ಸ್ಟೂಡೆಂಟ್ಸ್ 45% ಮಾರ್ಕ್ಸನ್ನು ತೆಗೆದಿರಬೇಕು ಮತ್ತು ಅವರು ಕರ್ನಾಟಕದವರು ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು. ಇದರ ಜೊತೆಗೆ ಸ್ಟೂಡೆಂಟ್ಸ್ ಹತ್ರ ಪೇರೆಂಟ್ಸದು ಸ್ಯಾಲ್ರಿ ಸ್ಲಿಪ್ ಕೂಡ ಇರಬೇಕು, ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಆ್ಯಸ್ ಎ ಪ್ರೂಫ್ ಆಫ್ ಎಂಪ್ಲಾಯ್ಮೆಂಟ್, ಅಂದರೆ ಯಾವ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರದ್ದು ಪ್ರೂಫ್ ಕೂಡ ಇದರಲ್ಲಿ ಇರಬೇಕು. ಈಗ ಯಾವೆಲ್ಲ ಕೋರ್ಸ್ಗಳಿಗೆ ಎಷ್ಟೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅದು ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ 1ನೇ ಸ್ಟ್ಯಾಂಡರ್ಡ್ಲಿಂದ 4ನೇ ಸ್ಟ್ಯಾಂಡರ್ಡ್ ತನಕ 1100 ರೂಪೀಸ್ ಇಲ್ಲಿ ನಾವು ನೋಡಬಹುದು. ಅದೇ ರೀತಿ 5ನೇ ತರಗತಿಯಿಂದ 8ನೇ ತರಗತಿವರೆಗೆ 1250 ರೂಪಾಯಿ. ಅದೇ ರೀತಿ PUC 1 and 2 4,600, ಡಿಗ್ರಿ 6,000, BE BTech 10,000, ಮಾಸ್ಟರ್ ಡಿಗ್ರಿನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ITI ಮತ್ತು PUC ಡಿಪ್ಲೊಮಾ ಮತ್ತು ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗಳಿಗೆ 4,600 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಅದೇ ರೀತಿ ವಿವಿಧ ಕೋರ್ಸ್ಗಳಿಗೆ ಬೇರೆ ಬೇರೆ ಅಮೌಂಟನ್ನು ಅವರು ಫೈನಲೈಸ್ ಮಾಡಿದ್ದಾರೆ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪೇರೆಂಟ್ಸದು ಎಂಪ್ಲಾಯ್ ಸರ್ಟಿಫಿಕೇಟ್ ಮತ್ತು ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್, ಪೇರೆಂಟ್ಸ್ ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್, ಬ್ಯಾಂಕ್ ಪಾಸ್ಪೋರ್ಟ್ ಆಫ್ ಸ್ಟೂಡೆಂಟ್, ಬ್ಯಾಂಕ್ ಪಾಸ್ಬುಕ್ ಆಫ್ ಸ್ಟೂಡೆಂಟ್ಸ್ ಮತ್ತು ಪರ್ಸನಲ್ ಆ್ಯಂಡ್ ಎಜುಕೇಷನಲ್ ಡೀಟೇಲ್ಸನ್ನು ನೀವು ಇದರಲ್ಲಿ ಫಿಲ್ ಮಾಡಬೇಕಾಗತ್ತೆ. ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನೀವು ಈ ಕಾಣಿಸ್ತಾ ಇರುವ ವೆಬ್ಸೈಟ್ ಇಲ್ಲಿ ಏನಿದೆ KLWBAPPS-Karnataka.gov.in, ಈ ವೆಬ್ಸೈಟಿಗೆ ನೀವು ಲಿಂಕ್ ಅಪ್ಲೈ ಮಾಡಬೇಕಾಗುತ್ತೆ. ಈಗ ನೋಡಿ ವೆಬ್ಸೈಟ್ ನಾನು KLWBPS.gov.in, ಇದರಲ್ಲಿ ಇನ್ನು ಓಪನ್ ಮಾಡಿದ ತಕ್ಷಣ ಕರ್ನಾಟಕ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟದು ವೆಬ್ಸೈಟ್ ಓಪನ್ ಆಗುತ್ತೆ. ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಇದು ಸ್ಟಾರ್ಟ್ ಆಗಿದೆ. ಇದರಲ್ಲಿ ನೀವು ಕಾಣಿಸ್ತಾ ಇರುವ ಈ ಸ್ಟೂಡೆಂಟ್ ಲಿಂಕ್ ಅಂತ ಏನಿದೆ ಇದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡಬೇಕು. ಒಂದು ವೇಳೆ ನೀವು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ ನಂತರ ಲಾಗಿನ್ ಮಾಡಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಮತ್ತು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇಲ್ಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಒಂದು ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ಆ ಮ್ಯಾನ್ಯಲನ್ನು ರೆಫರ್ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಇನ್ನೊಂದು ಮಾಹಿತಿ ಏನಂದರೆ ನೋಡಿ, ನೀವು ಸ್ಕಾಲರ್ಶಿಪ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ಏನಿದೆ ಅದು ಫಸ್ಟ್ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅದು ರಿಜಿಸ್ಟರ್ ಆಗಿರಬೇಕು. ನೋಡಿ, ಸ್ಟೂಡೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವೇರ್ ಸ್ಟೂಡೆಂಟ್ ಸ್ಟಡಿಂಗ್ ಮಸ್ಟ್ ರಿಜಿಸ್ಟರ್ ಬಿಫೋರ್ ಅಪ್ಲೈಯಿಂಗ್. ಯಾಕಂದರೆ ಅವರು ಕೂಡ ಅಪ್ರೂವಲ್ ಕೊಡಬೇಕಾಗಿರುತ್ತೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ. ಅದಕ್ಕೆ ನಿಮ್ಮ ಕಾಲೇಜು ಕೂಡ ಇದರಲ್ಲಿ ರಿಜಿಸ್ಟರ್ ಆಗಿರಬೇಕು. ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ಇಸ್ ಯೂಸ್ಫುಲ್. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.